ನಮಗೆ ನಮ್ಮ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಅವ್ರು ನಮ್ಮ ಮಕ್ಕಳ ಥರ ನೋಡ್ತಾ ಬಂದರು. ನಾವು ಹುಡ್ದಾಗಿಂದ ಆ ಸಂಭ್ರಮದಲ್ಲಿ ಅವರು ಇದ್ದರು. ಸರೋಜದೇವರು ಇದ್ದರೆ ಭಾಳ ಸಂತೋಷ ಪಟ್ಟಿದ್ರು. ಅವಾಗ ಎಲ್ಲ ಸ್ಟೇಜಸ್ಲು ಅವ್ರು ನೋಡ್ಬೇಕಾದ್ರೆ ಯಾವತ್ತೂ ಅವರು ವೀಕ್ ಅಂತ ಅನ್ಸ್ಕೊಳ್ಳಿಲ್ಲ. ಐ ಥಿಂಕ್ ನಿಜವಾದ ಲಾಸೇನೆ ಅವರು. ಏಜ್ ಆಗಿದೆ ಅಂತ ಹೇಳ್ಬೋದು, ಆದ್ರೂ ವಯಸ್ಸು ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ. ಅವ್ರ ವ್ಯಕ್ತಿತ್ವ ಅಂತ ಶಿವಣ್ಣ ಇದು ಅಪ್ಪು ಅವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದಾರೆ, ಅಣ್ಣವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದಾರೆ. ಕಣ್ಣಿಗೆ ಕಾಣುವ ದೇವರು ಅಂದರೆ ತಾಯಿ ತಾನೆ ಅನ್ನೋದು ಅವರಿಗೆ ಸೀಮಿತ. ಅದು ಅವರನ್ನೇ ನೋಡಿದಾಗ ನಮಗೆ ನಿಜವಾಗ್ಲೂ ಆ ಫೀಲ್ ಬರುತ್ತೆ. ಕನ್ನಡ ಚಿತ್ರರಂಗಕ್ಕೆ ತಾಯಿ ಆಗಿದ್ರು. ಸೊ ಅಪ್ಪು ಜೊತೆಗಿನ ಒಂದು ಒಡನಾಟ, ಸೊ ಆ್ಯಕ್ಟ್ ಮಾಡಿದ್ದು, ಅದ್ರ ಬಗ್ಗೆ ನಟ ಸಾರ್ವಭೌಮ ಯಾರಿವನ್ನು ನೋಡಿದಾಗ ಯಾವಾಗ ನಮಗೆ ಆ ಸಾಂಗೇ ತುಂಬ ಪಾಪ್ಯುಲರ್ ಅನಿಸುತ್ತೆ, ತುಂಬಾ ಒಂದು ನೋವು ಕೊಡುತ್ತೆ. ಅಂದರೆ ಅದರಲ್ಲಿ ಆ ಬಾಂಡೇಜ್ ಇರ್ಬೋದು, ಅಪ್ಪುದು ಸರೋಜದೇವಿಯವರ ಬಾಂಡೇಜ್ ಇರ್ಬೋದು. ಅದೇ ರೀತಿ ಅಪ್ಪಾಜಿ ಜೊತೆ ಬಂದಾಗ ನನಗೆ ಯಾವಾಗಲೂ ಆ ಸಾಂಗ್ ಒಂದು ಜ್ಞಾಪಕ ಬರ್ತೇನೆ, ನಾನೇ ಭಾಗ್ಯವಂತ. ಅದು ಯಾವತ್ತೂ ಇಬ್ಬರು ಅವ್ರ ಪೇರ್ ನೋಡಿದ್ರೆ. ಆಮೇಲೆ ಬಬ್ರುಬಾ ಅನ್ನೋದೊಂದು ಆಡಿರ್ಬೋದು, ಇವತ್ತು ನಮ್ಮ ಮೈ ರೋಮಾಂಚನ ಆಗುತ್ತೆ. ಆಮೇಲೆ ಆ ಥರ ಒಂದು ಪರ್ಫಾರ್ಮೆನ್ಸ್ ಆಗಲಿ, ಕಿತ್ತೂರಾಣಿ ಚೆನ್ನಮ್ಮ ಮಾಡಿರೋ ರೀತಿ ಇರ್ಬೋದು. ಐ ಥಿಂಕ್ ಶಿ ವಾಸ್ ಸ್ಪ್ಲೆಂಡೆಡ್. ತಮಿಳ್ ಸಿನಿಮಾ ನೋಡಿ, ಯಾವುದೇ ಸಿನಿಮಾ ನೋಡಿ ಅವ್ರ ನೋಟ ಚೆನ್ನಾಗಿತ್ತು. ಆಮೇಲೆ ಎಷ್ಟು ಸೂಪರ್ ಸ್ಟಾರ್ ಜೊತೆ ಮಾಡಿದ್ದಾರೆ. ಶಿವಾಜಿ ಗಣೇಶನ್ ಅವರು, MGR ಜೊತೆ, NT ರಾಮರಾವ್ ಜೊತೆ, ನಾಗೇಶ್ವರ ಅವ್ರ ಜೊತೆ, ಆಮೇಲೆ ಸಾಕಷ್ಟು ದೊಡ್ಡದು. ಐ ಥಿಂಕ್ ಶಿ ಈಸ್ ಎ ಗ್ರೇಟ್ ಲೇಡಿ. ನಮ್ಗೆ ಅನ್ಸುತ್ತೆ, ನಮ್ಗೆ ನೋವಾಗೋದು ಒಂದೇ ಒಂದು, ನಮ್ಮ ಫ್ಯಾಮಿಲಿ ಮೆಂಬರ್ ಯಾರೋ ಹೋಗ್ಬಿಟ್ರು ಅಂತ ಅನಿಸುತ್ತೆ. ಕೊನೆಯದಾಗಿ ನೀವು ಯಾವಾಗ ಮಾತಾಡಿದ್ದು? ಇವಾಗಲೂ ಪೂರ್ಣಿಮಾ ಅದೇ ಹೇಳ್ತಿದ್ವಿ, ನನ್ನ ಜೊತೆ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ರಂತೆ. ಅದೇನೂ ಆಗಲೇ ಇಲ್ಲ. ನಾನು ಆಪ್ರೇಷನ್ ಹೋಗೋಕ್ಕೂ ಮುಂಚೆ ತುಂಬಾ ಮೀಟ್ ಮಾಡಬೇಕು, ನಾನು ಹೋಗ್ತಾ ಇದ್ದಾನೆ, ಶಿವಣ್ಣ ಅವನು ಹೋಗ್ತಾ ಇದ್ದಾನೆ, ಒಂದ್ಸತಿ ನೋಡಬೇಕು ಅಂತ. ಕೊನೆಗೆ ನಾನು ಮೀಟ್ ಮಾಡೋಕ್ಕೆ ಆಗಿಲ್ಲ. ಪಾಪ ನೋವು ಯಾವತ್ತೂ ನಾನು ಉಳ್ಕೊಂಡಿರುತ್ತೆ. ಬಟ್ ಬೆಳಗ್ಗೆ ಗೊತ್ತಾದ ನಮ್ಗೆ ಒಂದು 5 ನಿಮಿಷ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ಒಂಥರ ಒಂದು ಅವರು ಮರೆಯೋಕ್ಕಾಗದಿರೋ ಮುಖ ಯಾವಾಗಲೂ ಅಷ್ಟೇ. ಅವ್ರ ವ್ಯಕ್ತಿತ್ವ, ಅವರ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಕೊಡುಗೆ ಇರ್ಬೋದು, ಎವ್ರಿಥಿಂಗ್. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಒಂದು ಬಿಗ್ ಅಸೆಟ್. ಒಂದು ಸ್ವಲ್ಪನೂ ಹಮ್ಮು ಬಿಮ್ಮು ಎಲ್ಲ ಇರಲಿಲ್ಲ ಶಿವಣ್ಣ? ಯಾವಾಗಲೂ ಅವ್ರು ಮಾತಾಡೋ ರೀತಿ ಇರ್ಬೋದು, ಆ ಪ್ರೀತಿ ಇರ್ಬೋದು, ತುಂಬಾ. ನೋಡಿದ್ರಲ್ಲ, ಇದಿಷ್ಟು ಶಿವಣ್ಣ ಅವರ ಮಾತು. ಸರೋಜಾದೇವಿ ಅವ್ರನ್ನ ಕಳೆದುಕೊಂಡು ತುಂಬಾನೇ ನೋವಾಗಿದೆ, ದುಃಖ ಆಗಿದೆ. ನಮ್ಮ ಫ್ಯಾಮಿಲಿಗಂತೂ ತುಂಬಾ ಆತ್ಮೀಯರು ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಿರೋಂಥದ್ದು. ಕ್ಯಾಮ್ರಾ ಪರ್ಸನ್